ನನ್ನ ಜೀವನದಲ್ಲಿ ನಾನು ಓಡಾಡಂಗ್ ಮಾಡಿದ್ರೆ ನನ್ನ ದಿಕ್ಕಿಲ್ದವರಿಗೆ, ಅನಾಥರಿಗೆ, ವಿಧವೆಯರಿಗೆ ಯಾರಿಗೆ ಸೇವೆ ಮಾಡಕ್ಕಾಗ್ತದೋ ನಾನು ಸೇವೆ ಮಾಡ್ತೀನಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡುವಾಗ ದೇವರು ನನಗೊಂದು ಬಲವನ್ನು ಕೊಟ್ಟು 2010ರಲ್ಲಿ ಸುಮಾರು 3 ಆಪರೇಷನ್ಗಳಾಗಿದೆ. ನನಗೆ 3-4 ಆಪರೇಷನ್ ಆದ್ಮೇಲೆ ಎಲ್ಲಾ ಡಾಕ್ಟರ್ ಹೇಳಿದ್ರು ನಾ ಏನ್ ಮಾಡಕ್ಕಲ್ಲ, ಬಟ್ ದೇವ್ರು ನನಗೆ ಕೊಟ್ಟಿದಂತ ಇದ್ರ ಸಲುವಾಗಿ ಗೊತ್ತಾ, ಸುಮಾರು ಒಂದು 75 ಸೋಂಕಿತ ಮಕ್ಕಳನ್ನು ನಾನು ನೋಡ್ಕೊಳ್ತಾ ಇದ್ದೀನಿ. ವಿಜಯರಾಜ್ ಮಿಷನ್ ಟೇಕಿಂಗ್ ಕೇರ್ ಆಫ್ 75 HIV positive children. Their medical is providing government, their ration, ಅವ್ರ ಊಟ, ಬಟ್ಟೆ, ಮೆಡಿಕಲ್ ತಗೋತಾ ಇದ್ದೀರಿ, ಮಾಡ್ತಾ ಇದ್ದಾರೆ. ಸೊ ಆ ಮಕ್ಕಳಲ್ಲಿ ಒಂದು ಸಂತೋಷ ಹುಟ್ಟುವಂಥದ್ದು, ಆ ಮಕ್ಕಳಲ್ಲಿ ಒಂದು ಆನಂದ ತರುವಂತದ್ದು ವಿಜಯರಾಜ್ ಮಿಷನ್ ಇದೆ. ವಿಜಯರಾಜ್ ಅಂತಂದ್ರೆ ಸಂಸ್ಕೃತ ವರ್ಡ್ ಜಯವನ್ನು ಹೊಂದುವಂತ ಒಂದು ಸಂಸ್ಥೆ. ಆ ಒಂದು ಸಂಸ್ಥೆ ನಿಮಿತ್ತವಾಗಿ ಇವತ್ತು ನಾನು ಬಂದಿದ್ದೇನೆ. ವಿಶೇಷವಾಗಿ ವಿಜಯರಾಜ್ ಮಿಷನ್ ಆಕ್ಚುಲಿ ದೇಣಿಗೆ ಸಂಗ್ರಹಣೆ ಮಾಡಲ್ಲ. ನಾನು ಕೆಲಸ ಮಾಡಿದ 70% ಅಮೌಂಟ್ ನಾನು ಸೇವೆ ಮಾಡ್ತೀನಿ. ನಮ್ಮ ಮಧ್ಯದಲ್ಲಿ ಸ್ಟೀವನ್ ಬ್ರದರ್ ಇದ್ದಾರೆ, ಈಸ್ ಮೈ ಬಾಸ್. ರೆವರೆಂಡ್ ಜಾರ್ಜ್ ಫರ್ನಾಂಡಿಸ್ ಇದ್ದಾರೆ, ಅವರು ಇದರಲ್ಲಿ ನನ್ನ ಪ್ರಾಜೆಕ್ಟ್ ಅಲ್ಲಿ ನಾನು ಕೆಲಸ ಮಾಡ್ತೇನೆ. ರೆವರೆಂಡ್ ಜಯಕುಮಾರ್ ಇದ್ದಾರೆ, ಹಿ ಇಸ್ ಅ ಪರ್ಸನ್ ಹೂ ಹಿ ಟೋಲ್ಡ್ ಮಿ ಫಸ್ಟ್, ಇವರು ಹಿ ಇಸ್ ಅ ಇಂಟರ್ನ್ಯಾಷನಲ್ ಪರ್ಸನ್. ಅವ್ರು ನನಗೆ ಅದರ ತಮಿಳು ನೀ ವಿಜಯರಾಜ್ ಮಿಷನ್ ಅಕೌಂಟ್ ಪಂಪೆ ಏನಂತ ಅಂದ್ರು. ನಿಮ್ ವಿಜಯರಾಜ್ ಮಿಷನ್ ಅಕೌಂಟ್ ಕಳಿಸ್. ನಾನಂದೆ ವಿಜಯರಾಜ್ ಮಿಷನ್ ವಿಲ್ ನಾಟ್ ಟೇಕ್ ಮನಿ ಅನ್ನ, ಇಫ್ ಯು ವಾಂಟ್ ಟು ಗಿವ್ ಸಮಥಿಂಗ್ ಯು ಗಿವ್, ದೆನ್ ಹಿ ಇಸ್ ಸೆಂಡಿಂಗ್ ದ ಕ್ರಿಸ್ಮಸ್ ಗಿಫ್ಟ್ ಎವ್ರಿ ಇಯರ್. ನಾವೆಲ್ಲರೂ ಯಾರು ಕೂಡ ಅನಾಥಗಳಂತ ಯಾರು ಇರಲ್ಲ. ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡ್ಬಿಟ್ಟು ಒಬ್ಬರಿಗೊಬ್ಬರು ಇರಬೇಕು ಅಂತ ನಾನು ಬಯಸುತ್ತಾ, ದೇರ್ ಇಸ್ ನೋ, ಯಾರು ಅನಾಥಗಳಲ್ಲ, ಯಾರು ದಿಕ್ಕು ಇಲ್ಲದವರಲ್ಲ, ನಾವೆಲ್ಲರೂ ಇದ್ದೇವೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ನಮಗೂ ಈ ಅವಕಾಶ ಸಿಗಲ್ಲ. ಇಷ್ಟೆಲ್ಲ ಸರ್ ಬಿಸಿ ಇದ್ದಾಗ ಪ್ರೋಗ್ರಾಮ್ಸಿಗೆ ಬರೋಕ್ಕೆ. ಸೊ ನಮಗೆ ಇದು ಫಸ್ಟ್ ಕ್ರಿಸ್ಮಸ್ ಸೆಲೆಬ್ರೇಷನ್ ಈ ಥರ ಎಲ್ಲ ನಾವು ಚಿಕ್ಕ ಮಕ್ಕಳ ಜೊತೆಗೆ ಇದು ಅನುಭವ ನಮಗೆ ಫಸ್ಟ್ ಟೈಮ್. ಭಾಳ ಖುಷಿ ಆಗ್ತಾ ಇದೆ. ಮಕ್ಕಳೇ, ಈ ಕ್ರಿಸ್ಮಸ್ಸಲ್ಲಿ ನಾವು ಕಲಿಬೇಕಾಗಿದ್ದಂಥದ್ದು ಏನಂದರೆ, ನೀವು ಚೆನ್ನಾಗಿ ಓದಿ ಒಂದು ಒಳ್ಳೆ ಹುದ್ದೆಯನ್ನ ನೀವು ಬರಬೇಕು. ಆಫೀಸರ್ ಆಗ್ತೀರಾ? ಎಸ್. ಸೊ ನಾವೆಲ್ಲರೂ ನಿಮ್ಮ ಜೊತೆಗಿದ್ದೇವೆ. ಚೆನ್ನಾಗಿ ಓದಿ ಒಳ್ಳೆ ಆಫೀಸರ್ ಆಗಿ ಒಂದು ಒಳ್ಳೆ ಹುದ್ದೆಗೆ ಬಂದಾಗ ಈ ಅಂಕಲ್ ಥರ ನಾವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಬೇಕು, ಅದು ಮುಖ್ಯ. ನನಗೂ ನಿಮ್ಮ ಅಂಕಲ್ ನೋಡಿ ಏನನ್ನಿಸ್ತು, ನಾವು ಈ ಥರ ಮಾಡ್ತಾ ಇರಬೇಕು ಅಂತ ಒಂದು ಎನ್ಕರೇಜ್ಮೆಂಟ್ ಬಂತು. ಸೊ ನೀವು ಸಹ ಅಂಕಲ್ ಏನೇನು ಮಾಡ್ತಾರೋ ಒಂದು ಒಳ್ಳೆ ದೊಡ್ಡ ವ್ಯಕ್ತಿ ಆದಮೇಲೆ ನೀವು ಆ ಥರ ಎಲ್ರಿಗೂ ಹೆಲ್ಪ್ ಮಾಡಬೇಕು. ಇದೇ ಥರ ಕ್ರಿಸ್ಮಸ್ ಬೇರೆಯವರಿಗೆ ನಾವು ಸೆಲೆಬ್ರೇಟ್ ಮಾಡಬೇಕು. ಮಾಡ್ತೀರಲ್ಲ ಮಕ್ಕಳೇ? ಎಸ್, ದಟ್ ಇಸ್ ವಾಟ್ ಐ ವಾಂಟ್ ಯು ಟು ಡೂ. ಆ್ಯಂಡ್ ಅದೇ ಥರ ದೇವರು ನಿಮಗೆ ಒಳ್ಳೆ ಹುದ್ದೆ ಕೊಡಲಿ, ಒಂದು ದೊಡ್ಡ ವ್ಯಕ್ತಿ ಆಗಲಿ ಅಂತ ನಾನು ಬೇಡ್ಕೊಳ್ತೇನೆ. ಮೆರಿ ಕ್ರಿಸ್ಮಸ್ ಟು ಯು ಆ್ಯಂಡ್ ಆಲ್ ದ ಪೀಪಲ್ ಹಿಯರ್. ಎಲ್ಲರೂ ಯಾರ್ಯಾರು ಇದಕ್ಕೆ ಸಪೋರ್ಟ್ ಮಾಡಿದ್ದೀರಾ, ಎಲ್ಲ ಚಿಕ್ಕ ಸೇವೆನೇ ಆಗಿರ್ಬೋದು, ಬಟ್ ಅದು ದೊಡ್ಡ ಸೇವೆ. ದೇವ್ರು ನಿಮ್ಮ ಫ್ಯಾಮಿಲಿನ ಆಶೀರ್ವದಿಸಲಿ ಅಂತ our support to this mission. ಸೊ ಈ ಒಂದು ಸೇವೆಗೆ ನಮ್ಮ ಒಂದು ಸೇವೆ ನಾವು ಕೈ ಜೋಡಿಸುವಂತರಾಗಿರ್ತೇವೆ. And we will be happy to partner with them in the future. ಬರುವ ದಿನಗಳಲ್ಲಿ ಅವರೊಟ್ಟಿಗೆ ನಾವು ಸೇರಿಕೊಂಡು ಸೇವೆ ಮಾಡಕ್ಕಾಗಿ ಇಷ್ಟಪಡ್ತೇವೆ. We do our best to whatever they are planning and preparing. ಸೊ ಏನ್ ಅವರು ದರ್ಶನ ಮತ್ತು ಸೇವೆ ಮಾಡ್ಲಿಕ್ಕಿದ್ದರು ಅದಕ್ಕೆ ನಾವು ಒಂದು ಹಿಮ್ಮಡಿಯಾಗಿ ಸೇವೆ ಮಾಡ್ಲಿಕ್ಕೆ ಉಳ್ಳವರಾಗಿದ್ದೇವೆ. And it is my privilege to be partner with you. ಸೊ ಇದು ನನ್ನ ಒಂದು ಅಪರ್ಚುನಿಟಿ ಆಗಿದೆ ನಿಮ್ಮೊಟ್ಟಿಗೆ ಸೇರಿ ನೋಡುವುದಕ್ಕಾಗಿ. Thank you for having me. ನನ್ನನ್ನು ಆಹ್ವಾನಿಸಕ್ಕಾಗಿ ವಂದನೆ. And we have the gynecologists, special doctors and all the leaders. ನಮ್ಮ ಮಧ್ಯದಲ್ಲಿ ಸ್ತ್ರೀ ತಜ್ಞರು ಮತ್ತು ಡಾಕ್ಟರ್ಸ್ಗಳು ಮತ್ತು ಎಲ್ಲ ಅತಿಥಿಗಳು ನಮ್ಮ ಮಧ್ಯದಲ್ಲಿದ್ದಾರೆ. India is a country that we have the unity in the diversity. ಸೊ ಭಾರತ ದೇಶದಲ್ಲಿ ಒಂದು ಐಕ್ಯವುಳ್ಳವಾದಂತ ಒಂದು ಮನೋಭಾವನೆಗಳಿದೆ. Really tell how much I appreciate Dhanraj and Vijaya for this phenomenal work. We are doctors, but I can never in my life imagine that I can do even 1/1,000,000th of what they do for the society and for the kids. It is something we truly appreciate from the bottom of our heart. ಸೊ ವಿಶೇಷವಾಗಿ ಮೇಡಮ್ ಅವ್ರು ಹೇಳ್ತಾ ಇರೋದಂತ ಅವರು ಕೆಲಸದಲ್ಲಿ ಡಾಕ್ಟರ್ ಆಗಿದ್ದಾರೆ. ಅವರ ಸಮಯ ಇಲ್ಲದ್ರೂ ಕೂಡ ಸೇವೆ ಮಾಡಕ್ ಆಗ್ತಾ ಇಲ್ಲ. ಆದ್ರೆ ವಿಜಯರಾಜ್ ಮಿಷನ್ ಮಾಡುವಂತ ಸೇವೆ
ಅವ್ರ ಇದಕ್ಕೆ ಬಹಳ ಕೃತಜ್ಞತೆ ಉಳ್ಳವನಾಗಿದ್ದೇನೆ. ಅವರ ಸೇವೆ ನೋಡಿ ಬಹಳ ಒಂದು ಸಂತೋಷ ಆನಂದವನ್ನು ನನ್ನ ಜೀವಿತದಲ್ಲಿ ತರುವಂತದಾಗಿದೆ. Service to humanity is service to God. That So- they are living the example. So we can tell many words on the stage, but when real work, real service to humanity is service to God. You are serving Jesus in all of them, which is a very, very big thing. Truly appreciate Vijaya and Dhanraj and all the people supporting them. And it is also an honor for me to share the dais with very big people from all faiths. Very, very big thing for me. And for the kids especially, you can tell. ವ್ಯಕ್ತಿಗಳ ಮುಂದೆ ಬಂದಿದ್ದಾರೆ. ಸೊ ಅದಕ್ಕೋಸ್ಕರ ಅವರು ಬಹಳ ಸಂತೋಷವುಳ್ಳವರಾಗಿದ್ದಾರೆ. ಮನುಷ್ಯರಿಗೆ ಸೇವೆ ಮಾಡುವಂಥದ್ದು, ದೇವರಿಗೆ ಸೇವೆ ಮಾಡಿದಂಥದ್ದು, ಅದರಲ್ಲಿ ನಾವು ಸ್ಟೇಜ್ ಮೇಲೆ ಕೂತ್ಕೊಂಡು ಬಹಳ ಹೇಳ್ಬೋದು, ಆದ್ರೆ ಸೇವೆ ಮಾಡೋದು ಕಷ್ಟ ಆಗಿದೆ. ಆದ್ರೆ ಇವತ್ತಿನ ದಿನದಲ್ಲಿ ದೇವರು ಅದ್ಭುತ ರೀತಿಯಿಂದ ಮಾಡಿದಂತ ಸೇವೆಗೆ ನಾನು ಆಭಾರಿಯಾಗಿರ್ತೇನೆ. ಮೇಡಮ್ ಅವರು ತುಂಬಾ ಸಂತೋಷವುಳ್ಳವರಾಗಿದ್ದಾರೆ. ಆಕ್ಸಿಡೆಂಟ್ ನಲ್ಲಿ ಮೃತ್ಯುಂಜಯರಾಗಿ ಗೆದ್ದು ಬಂದು ಮುಂದಿನ ಬದುಕನ್ನ ಅನಾಥ ಮಕ್ಕಳಿಗೋಸ್ಕರವಾಗಿ, ದಿಕ್ಕಿಲ್ಲದವರಿಗೆ ದಿಕ್ಕಾಗಿ ಬೆಳಕನ್ನು ತೋರಿಸುವಂತ, ಆತ್ಮಸ್ಥೈರ್ಯವನ್ನು ತುಂಬುವಂತ ಒಂದು ಶ್ರೇಷ್ಠ ಕಾರ್ಯವನ್ನ ಅವರು ಮಾಡ್ತಾ ಇದ್ದಾರೆ. ನಮ್ಮ ಆಶ್ರಮಕ್ಕೆ ಬಂದಿದ್ರು ಅವರು ಬಹಳ ವಿನೀತವಾಗಿ ನಮ್ಮೊಂದಿಗೆ ಈ ಕಾರ್ಯಕ್ರಮದ ಔಚಿತ್ಯವನ್ನು ಕುರಿತು ಮಾತಾಡಿದ್ರು. ಬಹಳ ಖುಷಿ ಆಯಿತು. ನಮಗನಿಸ್ತು ನಾವು ಸನ್ಯಾಸಿಗಳು ಮಾಡುವಂಥ ಕೆಲಸ ನೀವು ಗೃಹಸ್ಥರಾಗಿದ್ದುಕೊಂಡು ಮಾಡ್ತಾ ಇದ್ದಾರಲ್ಲ, ಬಹಳ ದೊಡ್ಡ ಕಾರ್ಯ ಅನ್ನುವಂಥ ಮಾತನ್ನು ಹೇಳಿದೆ. ನಿಮ್ಮ ಜೊತೆಗೆ ನಾವು, ನಮ್ಮ ಭಕ್ತರು, ನಮ್ಮ ಆಶ್ರಮ ಸದಾಕಾಲ ನಿಮ್ಮ ಜೊತೆಗಿರ್ತದೆ ಅನ್ನುವಂಥ ಅಭಯವನ್ನು ಕೊಟ್ಟು, ಕಾರ್ಯ ಬಾಹುಳ್ಯದ ಮಧ್ಯದಲ್ಲೂ ಕೂಡ ಒಂದು 10 ನಿಮಿಷ ಬಂದು ಹೋಗೋಣ ಅಂತ ಬಂದು ನೋಡಿದ್ರೆ ಮಕ್ಕಳಿಗೆಲ್ಲ ನೋಡಿ ಅವರು ಉದಾತ್ತವಾಗಿರುವಂಥ ಕಾರ್ಯಯೋಜನೆಗಳನ್ನು ನೋಡಿ ಅವ್ರ ಜೊತೆಗೆ ನಾವು ಕೈ ಜೋಡಿಸೋಣ ಅನ್ನುವಂಥ ಹೃದಯ ತುಂಬಿದ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾರೆ. ಈ ಜಗತ್ತು ಧರ್ಮ ಅಧರ್ಮ, ಸತ್ಯ ಮತ್ತು ಸುಳ್ಳಿನ ಮೇಲೆ ನಿಂತಿರುವಂಥ ಜಗತ್ತು. ಈ ಜಗತ್ತಿನಲ್ಲಿ ಉಳಿಯುವಂಥದ್ದು ಒಂದೇ ಒಂದು ಪಾಪ ಮತ್ತು ಪುಣ್ಯ. ಅದರ ಮೇಲೆ ಈ ಜಗತ್ತಿನಲ್ಲಿ ನಡ್ಕೊಂಡು ಬರ್ತಾ ಇದೆ. ಅದಕ್ಕೆ ಮನುಷ್ಯರಾದವರು ಏನನ್ನು ಸಂಪಾದನೆ ಮಾಡಬೇಕು, ಏನನ್ನು ಬಿಡಬೇಕನ್ನುವಂಥದ್ದಕ್ಕಾಗಿಯೇ ಈ ಜಗತ್ತಿನಲ್ಲಿ ಆಚಾರ್ಯರು ಬಂದರು, ಮಹಂತರು ಬಂದರು, ಶರಣರು ಬಂದರು, ಸ್ವಾಮಿ ಬಂದರು, ಮೊಹಮ್ಮದ್ ಪೈಗಂಬರು ಬಂದರು. ಜಗತ್ತಿನ ಎಲ್ಲ ಸಂತ ಮಹಂತರು ಮನುಷ್ಯನಿಗೆ ಸನ್ಮಾರ್ಗವನ್ನು ಮಾಡಲಿಕ್ಕಾಗಿಯೇ ಬಂದಿದ್ದಾರೆ. ಆಶ್ಚರ್ಯ ಏನು ಅಂತ ಕೇಳಿದ್ರೆ, ಈ ಜಗತ್ತಿನಲ್ಲಿ ನಾವು ಒಬ್ಬರೇ ಇಲ್ಲ, ಮನುಷ್ಯನಷ್ಟೇ ಇಲ್ಲ. ಈ ಜಗತ್ತಿನಲ್ಲಿ 84 ಲಕ್ಷ ಜೀವರಾಶಿಗಳಿದ್ದಾರೆ. ಸ್ವಾಮಿ ಯೇಸು ಮಹಾತ್ಮರನ್ನು ಜಗತ್ತಿನ ಎಲ್ಲಾ ಜನರು ಗುರುತಿರ್ತಾರೆ ಅವ್ರಿಗೆ. ಆದರೆ ನೆನಪಿಡಬೇಕು ಮಕ್ಕಳೇ, ನಾವು ಉದ್ಧಾರ ಆಗಬೇಕು ಅಂತಂದ್ರೆ ಸ್ವಾಮಿ ಯೇಸು ಕ್ರಿಸ್ತರು ನಮ್ಮನ್ನು ಗುರುತಿಸಬೇಕು, ನಮ್ಮನ್ನು ಕಂಡುಹಿಡಿಯಬೇಕು. ಇವ ಯಾರಪ್ಪ, ಇವ ನಮ್ಮವನು ಅಂತೇಳಿ ಅವ್ರು ಅನ್ಬೇಕು. ಅವ ನಮ್ಮ ಕೆಲಸ ಎಲ್ಲ ಸಕ್ಸಸ್ ಆಯ್ತವ, ಹೌದಲ್ಲ? ಅಂತದ್ರಲ್ಲಿ ಇವತ್ತಿನ ದಿನ ಒಂದು ಕಾರ್ಯ ಮಹತ್ವಪೂರ್ಣವಾಗಿರ್ತಕ್ಕಂಥ ಕಾರ್ಯ, ವಿಜಯರಾಜ್ ಮಿಷನ್ ಟ್ರಸ್ಟ್ ಅಂತಕ್ಕಂಥ ಈ ಒಂದು ಟ್ರಸ್ಟಿನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಧನರಾಜ್ ಅಣ್ಣನವರು ಮಹತ್ವಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಅವರು ಮಾಡ್ತಾ ಇದ್ದಾರೆ. ಶರಣ ಬಂದೋಡೆ ನೆನಪಿಡಬೇಕು, ಒಳ್ಳೆಯ ಜೊತೆ ಕೂಡ್ಲಿಕ್ಕೆ ಬಹಳ ಜನ ಏನಂದ್ರೆ ವಿಚಾರ ಮಾಡ್ತಾರ. ಆದರೆ ಇವತ್ತಿನ ದಿನ ಅನಾರೋಗ್ಯದಿಂದ ಬೆಳತಕ್ಕಂಥ ಮಕ್ಕಳಿಗೆ ತಮ್ಮ ಮುಂದೆ ಇಟ್ಕೊಂಡು ಅವರನ್ನು ಯೋಗಕ್ಷೇಮ ನೋಡ್ತಾರಲ್ಲ, ಅದಕ್ಕಾಗಿ ಪರಮಾತ್ಮ ಎಲ್ಲಿದ್ದಾನಂತ ಕೇಳಿದ್ರೆ, ದೇವ ಹೆಂಗ ಊಟ ಮಾಡ್ತಾನ, ಹೆಂಗ ಬಟ್ಟೆ ತೊಳ್ತಾನ, ಹೆಂಗ ತೃಪ್ತ ಆಯ್ತಾನ ಅಂತ ಕೇಳಿದ್ರೆ, ಒಂದು ಕಡೆ ಗುರು ಬಸವ ತಿಳಿಸ್ತಾ ಇದಾರೆ, ಜಂಗಮವೇ ಲಿಂಗ ಅಂತ ಹೇಳ್ತಾ ಇದಾರೆ. ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿ ಸಿಕ್ತು ನೋಡ, ಲಿಂಗದ ಬಾಯಿ ಜಂಗಮವೆಂದು ತಿಳಿದು ಪಡಿ ಪದಾರ್ಥವ ನೀಡಿದಳೆ, ಮುಂದೆ ಸಕಲಾರ್ಥವ ನೀವನು. ಆ ಜಂಗಮವ ಹರನೆಂದು ಕಂಡು ನರನೆಂದು ಭಾವಿಸಿದಳೆ, ನರಕ ತಪ್ಪದು ಕಾಣ ಕೂಡಲ ಸಂಗಮ ದೇವ ಅಂತೇಳಿ ಗುರು ಬಸವನಂದು ತಿಳಿಸ್ತಾ ಇದ್ರೆ. ಇಲ್ಲಿ ಹೇಳ್ತಾ ಇದ್ರೆ, ದೇವರನ್ನು ನಾವು ಎಲ್ಲಿ ಕಾಣಬೇಕು ಅಂತ ಕೇಳಿದ್ರೆ, ಹಸಿದವರ ಬಾಯಿಂದ ದೇವರು ಉಣ್ಣುತ್ತಾನೆ, ಹಸಿದವರ ಬಾಯಿಂದ ದೇವರು ಉಣ್ಣುತ್ತಾನೆ, ಬತ್ತಲೆ ಇದ್ದವರ ಮೈಯಿಂದ ದೇವನು ಉಳುತ್ತಾನೆ. ದಣಿದು ಬಂದವರಿಗೆ ನೀರು ಕೊಡ್ರಿ, ಹದ್ದು ಬಂದವರಿಗೆ ಅನ್ನ ಕೊಡ್ರಿ, ಮೈಮೇಲೆ ಬಟ್ಟೆ ಇದ್ದವರಿಗೆ ಬಟ್ಟೆ ಕೊಡ್ರಿ. ಅವಾಗ ನಮ್ಮ ಸ್ವಾಮಿ ಯೇಸು ಕ್ರಿಸ್ತರು ತೃಪ್ತರಾಗುತ್ತಾರೆ.